ಮತ್ಯಾವ ಸಮಸ್ಯೆ ಅಂತ ಈ ದಿನಗಳನ್ನು ದುಡೋದು ಕೆಲಸ ಮಾಡ್ತಿದ್ದಾರೆ. ಮತ್ತು ಮರಾಠಿ ಮಾನಸ್ ಮತ್ತೊಮ್ಮೆ ಹೇಳಬಾರ್ದು. ಯಾಕೆ ಹಿಂದೆ ಪವಾರ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಇವರಿಬ್ಬರು, ಇವರಪ್ಪ ಒಬ್ಬ ಕಾಕ ಮತ್ತು ಇನ್ನೊಬ್ಬ ಅಪ್ಪ, ಅಂದರೆ ಇಟ್ ಮೀನ್ಸ್ ಬಾಳ್ ಠಾಕ್ರೆ ಇದನ್ನೇ ಇಟ್ಕೊಂಡು ಸಾಕಷ್ಟು ಹೋರಾಟ ಮಾಡಿ, ಅದರಲ್ಲೂ ಗುಜರಾತ್ ಜೊತೆ ಹೋರಾಟ ಮಾಡಿ ಮುಂಬೈನ ಉಳಿಸ್ಕೊಂಡಿದ್ದು ಒಂದು ಹೆಸರಿಂದ ಇತಿಹಾಸದ ಅವ್ರದ್ದು. ಅದು ಮತ್ತೆ ರಿಪೀಟ್ ಆಗೋದು ಬೇಡ ಅನ್ನೋ ದೃಷ್ಟಿ ಇಟ್ಕೊಂಡು ಚಂದ್ರಿಗೆ ಅವರು ಇವರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜೊತೆಗೆ ಎಚ್ ಕೆ ಪಾಟೀಲ್ರಿಗೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೂ ಸಹಿತ. ಅಂದರೆ ಇದರ ಅರ್ಥ ಇಷ್ಟ ಬೆಳಗಾವಿ ಏರಿಯಾದಲ್ಲೇ ಎಲ್ಲರಿಗೂ ಉದ್ದೇಶ ಹೋಗುವಂಥದ್ದು. ಕನ್ನಡ ನಾಡಿನ ಇರುತ್ತಂತ ಯಾರೂ ಇಲ್ಲ, ಮರಾಠಿಗರಲ್ಲಿ ಮತ್ತೊಬ್ಬರಲ್ಲಿ ಮರಾಠಿ ಮಾನುಸ ತನಿಸ್ಬಾರ್ದವ್ರಿಗೆ ನಾವು ಕನ್ನಡದ ಮನುಷ್ಯರಪ್ಪ ಅನ್ನುವಂಗೆ ಭಾವನೆ ಬೆಳೆಸಿಕೋಬೇಕಾಗ್ಯದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ. ಮತ್ತು ಅದು ಆಗಬೇಕಿರೋದು, ಯಾಕೆಂದರೆ ಬಾರ್ಡರ್ದಲ್ಲೇ ವಿಶ್ವಾಸದ ಮೇಲೆ ಮೂಡಬೇಕು, ಕನ್ನಡಿಗರ ಬಗ್ಗೆ ವಿಶ್ವಾಸ ಮಾಡಬೇಕು. ಹೌದಪ್ಪ, ನಮಗೆ ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದಂಗೆ ಇದ್ದಾರೆ, ಅಥವಾ ಮನೆ ಅಂತಂಬ್ರು ಇದ್ದಂಗೆ ಇದ್ವಿ ನಾವೆಲ್ಲರೂ ಅನ್ನುವಂಥ ಭಾವನೆ ಬಂತಂದ್ರೆ ಸಹಜವಾಗಿ ಹೊರ ಬಿಟ್ಟು ಹೋಗ್ತಾರೆ. ಹೇಗಾರು ಬಿಟ್ಟು ಹೋಗ್ಯದ MES ಈಗ ನಾಮಾವಶೇಷ ಆಗ್ಯದ. ಒಂದಿಷ್ಟು ಅಲ್ಲೇ ಏನೋ ಉಳಿದಾರೆ ಕೆಲವೊಂದು ಜನ, ಅವರು ಮುಂದಿಟ್ಕೊಂಡು ಅಲ್ಲಿ ಸರ್ಕಾರ ಏನೋ ಆಟ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಮಾಡೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಅಲ್ಲಿ ಗೊತ್ತು ನಿಮಗೆ ಹೇಳಿದಂಗೆ ರಾಜ್ ಠಾಕ್ರೆ ಮತ್ತು ಅವ್ರ ಜೊತೆಗೆ ಉದ್ಧವ್ ಠಾಕ್ರೆ ಇಬ್ಬರು ಮರಾಠ ಮಾನಸನ್ನು ಇಟ್ಕೊಂಡು ಈ ಸಲ ಎಲೆಕ್ಷನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಬೃಹತ್ ಮುಂಬೈ ಏನದ BMCದಲ್ಲಿದು ಎಲೆಕ್ಷನ್ ಬರೋದಲ್ಲ, ಎಲೆಕ್ಷನ್ ದೃಷ್ಟಿಕೊಂಡು ಕೂಡಿದಾರಲ್ಲ, ಒಂದು ವೇಳೆ ಅಲ್ಲಿ ಯಶಸ್ವಿ ಆದ್ರಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು MESದ